ಜೈ ಬಾಬಾಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 32, ಪುಟ ಸಂಖ್ಯೆ 193. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಈ ನನ್ನ ಭಾವಪೂರ್ಣ ಅಭಿವ್ಯಕ್ತಿಯಿಂದ ಗುರುಗಳು ತಡೆಯಲಾರದೆ ಹೇಳಿದರು. ಗುರುತತ್ವವು ಪರಮಾತ್ಮನ ಶಕ್ತಿಯ ಒಂದು ಪ್ರವಾಹ ಆಗಿರುತ್ತದೆ. ಅದು ನಿರಂತರವಾಗಿ ಹರಿಯುತ್ತಿರುತ್ತದೆ. ಅದು ಭೂಮಿಗೆ ಹರಿದು ಬಂದು ಅನಾದಿ ಕಾಲದಿಂದಲೂ ಅವಿರತವಾಗಿ ಹರಿಯುತ್ತಲೇ ಇದೆ. ಈ ಗುರುತತ್ವವು ಹಿಂದಿನ ಯುಗಗಳಲ್ಲಿ ಇತ್ತು, ಇಂದಿನ ಯುಗದಲ್ಲಿ ಇದೆ, ಮುಂದಿನ ಯುಗಗಳಲ್ಲಿಯೂ ಇರುತ್ತದೆ. ಇದೊಂದು ಶಾಶ್ವತವಾದ ಸತ್ಯ ಪ್ರವಾಹ. ಸತ್ಯ ಯಾವಾಗಲೂ ಒಂದೇ ಆಗಿರುತ್ತದೆ. ಸತ್ಯ ಅವಿನಾಶಿ. ಸತ್ಯ ಒಂದು ನಿರಂತರವಾದ ಹರಿವು. ಗುರುತತ್ವ ಎಂಬುದು ನಶ್ವರ ಶರೀರವಲ್ಲ. ಗುರುತತ್ವವು ಶಾಶ್ವತವಾದದ್ದು. ಪರಿಸ್ಥಿತಿ ಹಾಗೂ ಸಮಯಕ್ಕನುಸಾರವಾಗಿ ಅದು ಮಾಧ್ಯಮವನ್ನು ಬದಲಾಯಿಸುತ್ತದೆ ಅಷ್ಟೆ. ಈ ಮಾಧ್ಯಮವನ್ನು ಆಯ್ಕೆ ಮಾಡಿಕೊಳ್ಳುವುದು ಗುರುತತ್ವವಲ್ಲ. ಮಾಧ್ಯಮವು ಗುರುತತ್ವವನ್ನು ಆರಿಸಿಕೊಳ್ಳುತ್ತದೆ. ಯಾವ ಶರೀರಧಾರಿ ಆತ್ಮವು ತನ್ನ ಅಸ್ತಿತ್ವವನ್ನು ಅಳಿಸಿಕೊಂಡು ತನ್ನ ಅಹಂಕಾರವನ್ನು ಬಿಟ್ಟು ಬಿಡಲು ತಯಾರಾಗಿರುತ್ತದೆಯೋ ಆ ಆತ್ಮದ ಮೂಲಕ ಗುರುತತ್ವವು ಸಂತೋಷದಿಂದ ಹರಿದು ಬರುತ್ತದೆ. ಗುರುತತ್ವವು ತನ್ನನ್ನು ಸ್ವೀಕರಿಸಲು ತಯಾರಾಗಿರುವ ಶರೀರಧಾರಿ ಆತ್ಮದ ಮೂಲಕ ಹರಿದು ಬರಲು ತಯಾರಾಗಿ ಕಾಯುತ್ತಿರುತ್ತದೆ. ಗುರುತತ್ವವನ್ನು ಸ್ವೀಕರಿಸಲು ತಯಾರಾಗಿರುವ ಆತ್ಮದ ಅವಶ್ಯಕತೆ ಅದಕ್ಕೆ ಇದೆ. ಹಾಗಾಗಿ ವರ್ತಮಾನದಲ್ಲೇ ಪ್ರಕಟಗೊಳ್ಳಲು ಅಂತಹ ಶರೀರಧಾರಿ ಆತ್ಮಕ್ಕಾಗಿ ಗುರುತತ್ವವು ಕಾಯುತ್ತಿರುತ್ತದೆ. ಗುರುತತ್ವವು ಭೂಮಿಯಲ್ಲಿ ಅವತರಿಸಿ ಬರುವ ಸದಾ ತಯಾರಾಗಿರುವ ಪರಮಾತ್ಮನ ಶಕ್ತಿಯಾಗಿದೆ. ಸೂರ್ಯನು ಹೇಗೆ ತನ್ನ ಪ್ರಕಾಶವನ್ನು ಎಲ್ಲರ ಮೇಲೆ ಸರಿ ಸಮಾನವಾಗಿ ಹರಿಸಲು ಸದಾ ತಯಾರಾಗಿರುವನೋ ಅದೇ ರೀತಿಯಾಗಿ ಈ ಗುರುತತ್ವವು ಇರುತ್ತದೆ. ಹೇಗೆ ಸೂರ್ಯನು ಬೆಳಕು ಹರಿಸುವಲ್ಲಿ ಯಾವ ಭೇದ ಭಾವ ಮಾಡುವುದಿಲ್ಲವೋ ಅದೇ ಪ್ರಕಾರವಾಗಿ ಪರಮಾತ್ಮನಲ್ಲೂ ಈ ವಿಶೇಷ ಗುಣವಿದೆ. ಪರಮಾತ್ಮ ಎಲ್ಲರಿಗೂ ಲಭ್ಯ. ಆದರೆ ಪರಮಾತ್ಮನನ್ನು ಸ್ವೀಕರಿಸಲು ನಾವು ತಯಾರಾಗಿರಬೇಕಷ್ಟೆ. ನಾವು ನಮ್ಮ ಮನೆಯ ಕಿಟಕಿ ಬಾಗಿಲುಗಳನ್ನು ಮುಚ್ಚುತ್ತೇವೆ. ಆಗ ನಮ್ಮ ಮನೆಯೊಳಗೆ ಕತ್ತಲು ಆವರಿಸುತ್ತದೆ. ಆನಂತರ ನಾವು ಸೂರ್ಯ ನಮ್ಮ ಪಕ್ಕದ ಮನೆಯವನ ಮನೆಗೆ ಬೆಳಕು ಕೊಡುತ್ತಾನೆ, ನಮ್ಮ ಮನೆಗೆ ಮಾತ್ರ ಬೆಳಕು ನೀಡುತ್ತಿಲ್ಲವೆಂದು ಆಕ್ಷೇಪಣೆ ಮಾಡುತ್ತೇವೆ. ಸೂರ್ಯನಿಗೆ ಏನು ಮಾಡಲು ಸಾಧ್ಯ? ಸೂರ್ಯನಿಗೂ ಒಂದು ಪರಿಮಿತಿ ಇದೆ. ಸೂರ್ಯನಿಗೆ ನಮ್ಮ ಮನೆಯ ಕಿಟಕಿ ಬಾಗಿಲುಗಳನ್ನು ಒಡೆದು ಬಲವಂತವಾಗಿ ಒಳಗೆ ನುಗ್ಗಿ ಬರಲು ಸಾಧ್ಯವಾಗುವುದಿಲ್ಲ. ನಮ್ಮ ಮನೆಗೆ ಪ್ರಕಾಶ ಅವಶ್ಯವಿದ್ದಲ್ಲಿ ನಮ್ಮ ಮನೆಯ ಬಾಗಿಲನ್ನು ನಾವೇ ತೆರೆದಿಡಬೇಕು. ನಾವು ನಮ್ಮ ಮನೆಯ ಬಾಗಿಲುಗಳನ್ನು ತೆರೆದು ನೋಡಿದರೆ ಸೂರ್ಯನು ನಮ್ಮ ಬಾಗಿಲಲ್ಲೇ ಕಾಯುತ್ತಿರುವುದು ಕಾಣಿಸುತ್ತದೆ. ಅದೇ ರೀತಿಯಾಗಿ ಗುರುತತ್ವವು ಪರಮಾತ್ಮನ ಶಕ್ತಿಯ ಸ್ವರೂಪ. ಅದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಸಮಾನ ರೂಪದಲ್ಲಿ ಪ್ರಕಾಶ ನೀಡಲು ತಯಾರಾಗಿರುತ್ತದೆ. ಯಾರು ತಮ್ಮ ಮನೆಯ ಕಿಟಕಿ ಬಾಗಿಲುಗಳನ್ನು ಹೆಚ್ಚು ತೆರೆದಿಡುತ್ತಾರೋ ಅಂತಹವರಿಗೆ ಅದು ಅಧಿಕವಾಗಿ ಬೆಳಕು ನೀಡುತ್ತದೆ. ಒಬ್ಬ ಸಾಧಕನು ಎಷ್ಟರ ಮಟ್ಟಿಗೆ ತನ್ನ ಅಸ್ತಿತ್ವವನ್ನು ಅಳಿಸಿಕೊಳ್ಳಲು ತಯಾರಾಗಿರುತ್ತಾನೋ ಅಷ್ಟರ ಮಟ್ಟಿಗೆ ಪರಮಾತ್ಮನು ಅವನ ಮಾಧ್ಯಮವಾಗುವ ಸಂಭವವು ಹೆಚ್ಚಾಗಿರುತ್ತದೆ. ಒಬ್ಬ ಶಿಷ್ಯನು ಸಂಪೂರ್ಣವಾಗಿ ಗುರುಚರಣದಲ್ಲಿ ಸಮರ್ಪಿಸಿಕೊಂಡಾಗ ವಾಸ್ತವದಲ್ಲಿ ಅವನು ಶರೀರಧಾರಿ ಗುರುವಿನ ಚರಣಗಳಿಗೆ ಸಮರ್ಪಿಸಿಕೊಳ್ಳುವುದಿಲ್ಲ. ಬದಲಾಗಿ ಗುರುವಿನ ಮೂಲಕ ಹರಿದು ಬರುವ ಗುರುಶಕ್ತಿಗೆ ಸಮರ್ಪಿಸಿಕೊಳ್ಳುತ್ತಾನೆ. ವಾಸ್ತವದಲ್ಲಿ ಗುರುವಿನ ಪಾದಗಳು ಗುರುತತ್ವವನ್ನು ಆಹ್ವಾನಿಸಲು ಒಂದು ನಿಮಿತ್ತ ಮಾತ್ರ. ನಿಧಾನವಾಗಿ ಗುರು ತನ್ನ ಪಾದಗಳನ್ನು ತೆಗೆದು ಬಿಡುತ್ತಾನೆ. ಆಗ ಆತ್ಮವು ಪರಮಾತ್ಮನೊಂದಿಗೆ ಕೂಡಿಕೊಳ್ಳುತ್ತದೆ.
ಆತ್ಮ ಹಾಗೂ ಪರಮಾತ್ಮನ ಸಂಬಂಧದ ಮಧ್ಯೆ ಇರುವ ದೊಡ್ಡ ಗೋಡೆಯೇ ಮನುಷ್ಯನ ಶರೀರ. ಅಹಂಕಾರ ಹೊರಹೋದಾಗ ಆತ್ಮವು ಪೂರ್ಣವಾಗಿ ಅಧೀನವಾಗುತ್ತದೆ. ಸಮರ್ಪಣೆಯುಂಟಾದಾಗ ವ್ಯಕ್ತಿ ಖಾಲಿಯಾಗಿ ಶೂನ್ಯನಾಗಿ ಬಿಡುತ್ತಾನೆ. ಅದರ ಪರಿಣಾಮದಿಂದ ಗುರುತತ್ವವು ಅವನಲ್ಲಿ ವಿಲೀನಗೊಳ್ಳುತ್ತದೆ. ಹಾಗಾಗಿ ಯಾವ ಗುರುವು ಶರೀರವಾಗಿರಲು ಸಾಧ್ಯವಿಲ್ಲ. ಗುರುವಿನ ಅರ್ಥ ಯಾವುದು ಶರೀರದಲ್ಲಿ ಇದೆ ಅದು. ಆದರೆ ಶರೀರದ ನಾನು ಇರುವಲ್ಲಿ ಗುರು ಇರುವುದಿಲ್ಲ. ನಾನು ರಹಿತವಾದ ಶರೀರ ಗುರುವಾಗಿರುತ್ತದೆ. ಶರೀರದಲ್ಲಿದ್ದುಕೊಂಡು ಗುರುತತ್ವದ ಮಾಧ್ಯಮವಾಗಿರುವುದೇ ಗುರು. ಹಾಗಿರುವಾಗ ಗುರುವಿನ ಶರೀರವನ್ನು ಗುರುವೆಂದು ಹೇಳಲು ಹೇಗೆ ಸಾಧ್ಯ? ಗುರುತತ್ವದ ಮಾಧ್ಯಮಗಳು ಬದಲಾಗುತ್ತಾ ಹೋಗುತ್ತವೆ. ಯಾವುದು ಬದಲಾಗುತ್ತಾ ಹೋಗುತ್ತಿರುತ್ತದೆಯೋ ಅವು ಕೇವಲ ಮಾಧ್ಯಮ ಮಾತ್ರವಾಗಿರುತ್ತವೆ. ಹಾಗೆ ಬದಲಾಗುತ್ತಾ ಹೋಗುವ ಮಾಧ್ಯಮಗಳಲ್ಲಿ ಯಾವುದು ಬದಲಾಗುವುದಿಲ್ಲವೋ ಅದು ಗುರುತತ್ವ. ಗುರುತತ್ವವಿಲ್ಲದೆ ಗುರು ಇರಲು ಸಾಧ್ಯವಿಲ್ಲ. ಆದರೆ ಗುರುವಿಲ್ಲದೆ ಗುರುತತ್ವ ಇರಲು ಸಾಧ್ಯ. ಯಾವ ಗುರುಚರಣಗಳಿಂದ ಹೊರಹೊಮ್ಮುತ್ತಿದ್ದ ಬೆಳಕನ್ನು ನಾನು ನನ್ನೊಳಗೆ ಅನುಭವಿಸುತ್ತಿದ್ದೇನೋ ಆ ಗುರುಚರಣದ ಮೇಲೆ ನನ್ನ ಎಲ್ಲ ಗಮನ ಕೇಂದ್ರೀಕರಿಸಿತ್ತು. ನಾನು ಸಮಾಧಿ ಸ್ಥಿತಿಗೆ ಹೋಗುತ್ತಿರುವಂತೆ ಅನ್ನಿಸಿ ಅದರಿಂದ ಹೊರಗೆ ಬರಲು ಮನಸ್ಸಾಗುತ್ತಿರಲಿಲ್ಲ. ಆನಂದವೆಂದರೆ ಏನು ಎಂಬುದನ್ನು ಆ ಆತ್ಮಾನಂದದ ಅನುಭೂತಿಯಿಂದ ಅನುಭವಿಸುತ್ತಿದ್ದೆ. ಗುರು ಅವರ ಮಾತನ್ನು ಮುಂದುವರಿಸಿದ್ದರು. ಅವರು ಬಹಳ ಉಚ್ಚ ಸ್ಥಿತಿಯಿಂದ ಮಾತನಾಡುತ್ತಿದ್ದರು ಎಂದು ನನಗನಿಸುತ್ತಿತ್ತು. ಪ್ರತಿ ಆತ್ಮವು ಗುರುವಾಗಲು ಸಾಧ್ಯ. ಮನುಷ್ಯ ಯೋನಿ ಎಂಬುದು ನರನಿಂದ ನಾರಾಯಣ ರೂಪವನ್ನು ತಲುಪಲು ನಡೆಸುವ ಒಂದು ಯಾತ್ರೆ. ಮನುಷ್ಯ ಜನ್ಮವು ಎಂತಹ ಉನ್ನತ ಜನ್ಮವೆಂದರೆ ಆ ಜನ್ಮವನ್ನು ಪಡೆದ ಆತ್ಮವು ಗುರುವಾಗಬಲ್ಲದು. ಆ ಜನ್ಮದಲ್ಲಿ ಯಾವುದೇ ವ್ಯಕ್ತಿ ತನ್ನನ್ನು ತಾನೇ ರಿಕ್ತಗೊಳಿಸಿಕೊಳ್ಳಬಹುದು. ತನ್ನನ್ನು ತಾನೇ ಶೂನ್ಯಗೊಳಿಸಿಕೊಳ್ಳುವ ಅವಕಾಶ ಎಲ್ಲ ಮನುಷ್ಯರಿಗೆ ಲಭ್ಯವಿದೆ. ಅಂತಹ ಅವಕಾಶ ಯಾವುದೇ ಶುಲ್ಕವಿಲ್ಲದೆಯೇ ಎಲ್ಲರಿಗೂ ಸಮಾನವಾಗಿ ಲಭ್ಯವಿರುತ್ತದೆ. ಇದೇ ಪರಮಾತ್ಮನ ವಿಶೇಷತೆ. ಪರಮಾತ್ಮ ಎಲ್ಲರಿಗೂ ಎಲ್ಲವನ್ನೂ ಸಮಾನವಾಗಿ ಕೊಡುತ್ತಾನೆ. ಅದರಲ್ಲಿ ಜಾತಿ, ಧರ್ಮ, ದೇಶಗಳ ಯಾವುದೇ ಭೇದ ಭಾವವಿಲ್ಲ. ಎಲ್ಲವನ್ನು ಪರಮಾತ್ಮ ಶುಲ್ಕರಹಿತವಾಗಿ ನೀಡುತ್ತಾನೇಕೆಂದರೆ ಪರಮಾತ್ಮನ ರಾಜ್ಯದಲ್ಲಿ ವ್ಯವಹಾರವಿಲ್ಲ. ಅದಕ್ಕೆ ಮೌಲ್ಯವಿಲ್ಲವೇಕೆಂದರೆ ಪರಮಾತ್ಮನೆಂಬುದು ಅಮೂಲ್ಯವಾದರೆ ಪರಮಾತ್ಮನ ಕೃಪೆಯು ಅತ್ಯಮೂಲ್ಯವಾದದ್ದು. ಪರಮಾತ್ಮನ ಕೃಪೆಯನ್ನು ಹಣದಿಂದ ಖರೀದಿಸಲು ಸಾಧ್ಯವಿಲ್ಲ. ಅದನ್ನು ಪಡೆಯಲು ಒಬ್ಬ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳಬೇಕಷ್ಟೆ. ಒಬ್ಬ ತನ್ನ ಅಂತರಾತ್ಮದಲ್ಲಿ ಜಾಗ ಮಾಡಿಕೊಳ್ಳಬೇಕಷ್ಟೆ. ನೀನು ಎಷ್ಟು ನಾನು ಎಂಬ ಅಹಂಕಾರವನ್ನು ಕಡಿಮೆ ಮಾಡಿಕೊಳ್ಳುವೆಯೋ ಅಷ್ಟೇ ಪ್ರಮಾಣದಲ್ಲಿ ಪರಮಾತ್ಮನು ನಿನ್ನೊಳಗೆ ಪ್ರವೇಶಿಸುತ್ತಾನೆ. ನಾನು ಕೂಡ ಒಂದು ನಿಮಿತ್ತವಾಗಿ ನಿನ್ನ ಹಾಗೂ ಗುರುತತ್ವದ ಮಧ್ಯೆ ಇರುವ ಒಂದು ಮಾಧ್ಯಮ ಮಾತ್ರ. ವಾಸ್ತವದಲ್ಲಿ ನೀನು ಈಗಾಗಲೇ ಖಾಲಿಯಾಗಿದ್ದೆ. ನಾನು ಇಂತಹ ಒಂದು ಆಧ್ಯಾತ್ಮಿಕ ಕಾರ್ಯವು ಯಾವಾಗ ಪ್ರಾರಂಭವಾಗಲಿದೆ ಎಂದು ಕಾಯುತ್ತಿದ್ದೆ. ಈಗ ನೀನು ಪಡೆದುಕೊಳ್ಳಲು ಬಾಕಿ ಇರುವುದು ಬಹಳಷ್ಟು ಇದೆ. ಆ ಕಾರ್ಯ ಪೂರ್ಣಗೊಂಡ ಬಳಿಕ ನಿನ್ನ ಕಾರ್ಯಕ್ಷೇತ್ರವು ಸಂಪೂರ್ಣವಾಗಿ ಬದಲಾಗಲಿದೆ. ಯಾವುದೇ ಕ್ಷೇತ್ರದ ಯಾವುದೇ ಸೀಮಾರೇಖೆ ನಿನ್ನ ಕಾರ್ಯವನ್ನು ತಡೆಯಲು ಸಾಧ್ಯವಿಲ್ಲ. ಏಕೆಂದರೆ ನೀನು ಕಾರ್ಯ ನಡೆಸುವ ಕ್ಷೇತ್ರವು ಪ್ರತಿ ಮನುಷ್ಯನ ಹೃದಯದಲ್ಲಿದೆ. ಕಾರ್ಯಸಿದ್ಧಿಯ ಕೊನೆಯ ಹಂತಕ್ಕೆ ನೀನು ಖಂಡಿತ ತಲುಪುವೆ. ನನ್ನ ಗುರುದೇವರು ಎಲ್ಲವನ್ನೂ ಮಾಡಿದ್ದರು. ತಾನೇನು ಮಾಡಿಲ್ಲವೆಂಬ ಭಾವವನ್ನು ಇಟ್ಟುಕೊಂಡು ನಡೆದುಕೊಳ್ಳುತ್ತಿದ್ದರು. ನಾನಂತೂ ಗುರುದೇವರ ಸನ್ನಿಧಿಯಲ್ಲಿ ಇದ್ದು ಕೃತಾರ್ಥನಾಗಿದ್ದೆ. ಎಲ್ಲವನ್ನು ಅವರೇ ಮಾಡುತ್ತಿದ್ದರು. ಎಲ್ಲವೂ ಅವರ ಕೃಪೆ ಹಾಗೂ ಅನುಕಂಪದಿಂದ ನಡೆಯುತ್ತಿತ್ತು. ಆದರೂ ಗುರುದೇವರು ತಾನು ಒಬ್ಬ ಕರ್ತ ಅಥವಾ ಮಾಡುವಾತ ಎಂಬ ಯಾವ ಭಾವನೆಯನ್ನು ವ್ಯಕ್ತಪಡಿಸುತ್ತಿರಲಿಲ್ಲ. ಅವರು ಎಷ್ಟು ಪರಮಾತ್ಮಮಯವಾಗಿದ್ದರೆಂದರೆ ಪರಮಾತ್ಮ ಹಾಗೂ ಅವರು ಬೇರೆ ಬೇರೆ ಎಂಬಂತಿರಲಿಲ್ಲ. ನನ್ನ ಪಾಲಿಗೆ ಅವರೇ ಪರಮಾತ್ಮನಾಗಿದ್ದರು. ಅವರು ಪ್ರತಿನಿತ್ಯ ಶ್ರೀ ಗಣಪತ್ಯ ತರುವ ಶೀರ್ಷವನ್ನು ಪಾರಾಯಣ ಮಾಡುತ್ತಿದ್ದರು. ಅವರ ಸ್ವರ ತುಂಬ ಚೆನ್ನಾಗಿತ್ತು. ಅದೇ ರೀತಿಯಾಗಿ ಸಂಸ್ಕೃತ ಪದಗಳ ಉಚ್ಚಾರಣೆಯೂ ಚೆನ್ನಾಗಿತ್ತು. ಪ್ರತಿದಿನ ಬೆಳಗ್ಗೆ ಅವರು ಅದನ್ನು ಪಠಿಸುವುದು ನನಗೆ ಕೇಳಿಸುತ್ತಿತ್ತು.
ಅವರು ಹಾಗೆ ಪಾರಾಯಣ ಮಾಡುತ್ತಿದ್ದಾಗಲೆಲ್ಲ ನನಗೆ ಅದನ್ನು ನಿರಂತರವಾಗಿ ಆಲಿಸಬೇಕೆನಿಸುತ್ತಿತ್ತು. ಹೀಗೆ ಆಲಿಸುತ್ತಾ ಆಲಿಸುತ್ತಾ ನನಗೆ ಅದು ಬಾಯಿಪಾಠವಾಗಿ ಬಂದುಬಿಟ್ಟಿತು. ಅವರು ನನಗೆ ಈ ಪಾಠವನ್ನು ಕಲಿಸಿರಲಿಲ್ಲ, ನಾನಾಗಿ ಕಲಿತುಕೊಂಡಿದ್ದೆ. ಚಿಕ್ಕಂದಿನಲ್ಲಿ ಇದನ್ನು ಕಲಿಯಬೇಕೆಂಬ ಆಸೆ ಇತ್ತು. ಆದರೆ ಯಾವುದೇ ಬ್ರಾಹ್ಮಣನು ಈ ಪಾಠವನ್ನು ಕಲಿಸಲು ತಯಾರಿರಲಿಲ್ಲ. ಇದು ಯಾಕೆ ಎಂದು ಆ ಪಾಠದ ಪುಸ್ತಕವನ್ನು ನೋಡಿದ ನಂತರ ತಿಳಿಯಿತು. ಈ ಪಾಠವನ್ನು ಯೋಗ್ಯನಲ್ಲದ ವ್ಯಕ್ತಿಗೆ ಕಲಿಸಿದಲ್ಲಿ ಪಾಪ ಉಂಟಾಗುತ್ತದೆ ಎಂದು ಅದರಲ್ಲಿ ಬರೆಯಲಾಗಿತ್ತು. ಈ ಭಯದಿಂದ ಯಾರೂ ನನಗೆ ಅದನ್ನು ಕಲಿಸಿರಲಿಲ್ಲ. ಇಲ್ಲಿ ಗುರುದೇವರ ಸನ್ನಿಧಿಯಲ್ಲಿ ನಾನು ಅದನ್ನು ಬಹಳ ಸುಲಭವಾಗಿ ಕಲಿತು ಬಿಟ್ಟಿದ್ದೆ. ಒಂದು ದಿನ ಬೆಳಗ್ಗೆ ಗುರುದೇವರಲ್ಲಿ ಈ ಶ್ಲೋಕದ ಬಗ್ಗೆ ಕೇಳಿದೆ. ಅವರು ಹೇಳಿದರು, ಈ ಶ್ಲೋಕವನ್ನು ಉಚ್ಚರಿಸುವುದರಿಂದ ಒಬ್ಬನ ಚಿತ್ತವು ಶುದ್ಧಗೊಳ್ಳುತ್ತದೆ. ಹಾಗಾಗಿ ನಾನು ಅದನ್ನು ಪ್ರತಿ ಮುಂಜಾನೆ ಪಠಿಸುತ್ತೇನೆ. ಮುಂಜಾನೆ ಸಮಯದಲ್ಲೇ ನನ್ನ ಚಿತ್ತವು ಶುದ್ಧಗೊಂಡರೆ ದಿನಪೂರ್ತಿ ಕೆಲಸಗಳನ್ನು ಶುದ್ಧ ಹಾಗೂ ನಿರ್ಮಲ ಮನಸ್ಸಿನಿಂದ ಮಾಡಬಹುದು. ನಾನು ಈ ಶ್ಲೋಕವನ್ನು ನನ್ನ ಗುರುಗಳಿಂದ ಆಲಿಸಿಕೊಂಡು ಕಲಿತುಕೊಂಡೆನು. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮನಸ್ಸಿನ ಶುದ್ಧೀಕರಣ ಬಹಳಷ್ಟು ಮುಖ್ಯ. ಏಕೆಂದರೆ ನಾವು ನಮ್ಮ ಚಿತ್ತದಿಂದಲೇ ಎಲ್ಲವನ್ನು ಗ್ರಹಿಸಿಕೊಳ್ಳುತ್ತೇವೆ. ಈ ಚಿತ್ತವನ್ನು ಆತ್ಮದ ಕಣ್ಣುಗಳು ಎಂದು ಕರೆಯಬಹುದು. ಶರೀರಕ್ಕೆ ಹೇಗೆ ಕಣ್ಣುಗಳಿವೆಯೋ ಹಾಗೆಯೇ ಚಿತ್ತವೆಂಬುದು ಆತ್ಮದ ಕಣ್ಣು. ಚಿತ್ತವು ಕ್ರಮೇಣವಾಗಿ ನಿರ್ಮಲೀಕರಣಗೊಳ್ಳಬೇಕು. ಯಾಕೆಂದರೆ ಚಿತ್ತಶುದ್ಧಿಯೊಂದಿಗೆ ಚಿತ್ತದ ನಿಯಂತ್ರಣವು ಅತ್ಯಗತ್ಯ. ಚಿತ್ತವನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಿ ಅದರ ಮೇಲೆ ಹಿಡಿತ ಇಲ್ಲದೆ ಹೋದರೆ ಇದರಿಂದ ಪ್ರಮಾದವಾಗಬಹುದು. ಹೇಗೆಂದರೆ ಚಿತ್ತವು ಶುದ್ಧಗೊಳ್ಳುತ್ತಾ ಹೋದ ಹಾಗೆ ಅದು ಸಶಕ್ತವಾಗುತ್ತಾ ಹೋಗುತ್ತದೆ. ಅದು ಶಕ್ತಿಶಾಲಿಯಾಗುತ್ತಾ ಹೋದ ಹಾಗೆ ಅದು ಹೆಚ್ಚು ಹೆಚ್ಚು ಸೂಕ್ತವೂ ಆಗುತ್ತದೆ. ಅದು ತುಂಬ ಸೂಕ್ಷ್ಮವಾದಾಗ ಅದರ ಮೇಲೆ ನಿಯಂತ್ರಣವನ್ನು ಸ್ಥಾಪಿಸುವ ಅಗತ್ಯ ಇನ್ನೂ ಹೆಚ್ಚಾಗುತ್ತದೆ. ನಾವು ನಮ್ಮ ಚಿತ್ತವನ್ನು ಅತಿಯಾಗಿ ಶುದ್ಧೀಕರಿಸಿ ಅತಿ ಸೂಕ್ಷ್ಮವನ್ನಾಗಿಸಿ ಅದರ ಮೇಲೆ ನಿಯಂತ್ರಣವನ್ನು ಇಟ್ಟುಕೊಳ್ಳದಿದ್ದರೆ ನಮ್ಮ ಮನುಷ್ಯ ಸಹಜ ವರ್ತನೆಯ ಮೇಲೆ ನಿಯಂತ್ರಣವನ್ನು ಕಳೆದುಕೊಂಡು ಅದರಿಂದ ದೊಡ್ಡ ಸಮಸ್ಯೆಯೇ ಉಂಟಾಗುತ್ತದೆ. ಉದಾಹರಣೆಗೆ, ಇನ್ನೊಬ್ಬರ ದೋಷಗಳನ್ನು ನೋಡಿದಾಗ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆಯೋ ನಾವು ಅವರ ದೋಷಗಳನ್ನು, ಅವರ ಕಲ್ಮಶಗಳನ್ನು ಹೀರಿಕೊಳ್ಳುತ್ತೇವೆ. ಇದರಿಂದ ಚಿತ್ತ ಮಲಿನಗೊಳ್ಳುತ್ತದೆ. ಪಥಭ್ರಷ್ಟ ಯೋಗಿಗಳು ಈ ಕಾರಣಕ್ಕಾಗಿ ನಿರ್ಮಾಣಗೊಳ್ಳುತ್ತಾರೆ. ಮೃತ ಆತ್ಮಗಳ ಪ್ರಪಂಚದಲ್ಲಿ ಪಥಭ್ರಷ್ಟ ಯೋಗಿಗಳ ಸಂಖ್ಯೆ ಈ ಕಾರಣಕ್ಕಾಗಿಯೇ ಬಹಳಷ್ಟು ಇರುತ್ತದೆ. ಶ್ವೇತವರ್ಣದ ವಸ್ತ್ರವನ್ನು ಧರಿಸಿಕೊಳ್ಳಬೇಕೆಂದು ಎಲ್ಲರಿಗೂ ಇಷ್ಟವಿರುತ್ತದೆ. ಆದರೆ ಶ್ವೇತವಸ್ತ್ರವನ್ನು ಶುಭ್ರವಾಗಿ ಇರಿಸಿಕೊಳ್ಳುವುದು ಕಠಿಣ ಕೆಲಸವಾಗಿರುತ್ತದೆ. ಬಿಳಿ ಬಣ್ಣದ ವಸ್ತ್ರದಲ್ಲಿ ಏನಾದರೂ ಕಲೆಯುಂಟಾದರೆ ಅದು ಸುಲಭವಾಗಿ ಎದ್ದು ಕಾಣುತ್ತದೆ. ಹಾಗಾಗಿ ಶ್ವೇತವಸ್ತ್ರವನ್ನು ಧರಿಸುವುದಕ್ಕೂ ಮುನ್ನ ಆ ಬಟ್ಟೆಯನ್ನು ಕೊಳೆಯಿಂದ ಹೇಗೆ ರಕ್ಷಿಸಿಕೊಳ್ಳಬೇಕು, ಹೇಗೆ ಶುಭ್ರವಾಗಿ ಇಟ್ಟುಕೊಳ್ಳಬೇಕೆಂಬುದನ್ನು ಕಲಿತಿರಬೇಕು. ಆದುದರಿಂದ ಚಿತ್ತಶುದ್ಧೀಕರಣಕ್ಕಿಂತಲೂ ಅತಿ ಅವಶ್ಯಕವಾದದ್ದು ಚಿತ್ತ ನಿಯಂತ್ರಣ. ಚಿತ್ತವು ಹತೋಟಿಯಲ್ಲಿದ್ದಾಗ ಅದು ಇನ್ನೊಬ್ಬರ ದೋಷಗಳನ್ನು ನೋಡುವುದಿಲ್ಲ. ಆದ್ದರಿಂದ ಧ್ಯಾನ ಮಾಡಲು ಏಕಾಂತವನ್ನು ಬಯಸುವ ಸಾಧುಗಳು ಬಿದಿರು ಇದ್ದರೆ ತಾನೇ ಕೊಳಲಿನಿಂದ ನಾದ ಮೂಡಲು ಸಾಧ್ಯ ಎಂದು ಯೋಚಿಸುವುದು. ಈ ರೀತಿಯಾಗಿ ಅವರು ಏಕಾಂತ ಸ್ಥಳದಲ್ಲಿದ್ದಾಗ ಮನುಷ್ಯರನ್ನು ನೋಡುವ ಪ್ರಮೇಯವೇ ಉಂಟಾಗದಿದ್ದಾಗ ಅವರಿಗೆ ಇತರರ ದೋಷಗಳನ್ನು ನೋಡುವ ಪ್ರಸಂಗ ಉಂಟಾಗುವುದಿಲ್ಲ. ಇದನ್ನೆಲ್ಲ ಆಲಿಸಿದ ನಂತರ ನನಗೆ ಗಾಬರಿಯುಂಟಾಗಿ ಗುರುಗಳನ್ನು ಹೀಗೆ ಕೇಳಿದೆ. ಇದು ನನಗೆ ಇನ್ನಷ್ಟು ಕಠಿಣವಾಗಬಹುದೇಕೆಂದರೆ ನಾನೊಬ್ಬ ಸಾಮಾನ್ಯ ಮನುಷ್ಯ. ಹಾಗಿರುವಾಗ ನಾನು ನನ್ನ ಚಿತ್ತದ ಮೇಲೆ ನಿಯಂತ್ರಣವನ್ನು ಹೇಗೆ ಸಾಧಿಸಲಿ? ಗುರುದೇವರು ಉತ್ತರಿಸಿದರು, ಇದಕ್ಕೆ ಎಲ್ಲದಕ್ಕಿಂತಲೂ ಸುಲಭವಾದ ಮಾರ್ಗವೆಂದರೆ ಸಮರ್ಪಣೆ. ನೀನು ನಿನ್ನ ಗುರುವಿಗೆ ಪೂರ್ಣವಾಗಿ ಸಮರ್ಪಿಸಿಕೊಂಡರೆ ಚಿತ್ತದ ಶುದ್ಧೀಕರಣ ಮತ್ತು ನಿಯಂತ್ರಣ ಇವೆರಡು ಒಟ್ಟೊಟ್ಟಿಗೆ ಉಂಟಾಗುತ್ತದೆ. ಅಲ್ಲಿ ಏನು ಮಾಡುವ ಅವಶ್ಯಕತೆ ಇಲ್ಲ. ಏನಾದರೂ ಮಾಡುವ ಅವಶ್ಯಕತೆ ಬಂದರೆ ಅದನ್ನು ಮಾಡಲು ನೀನು ಮುಂದಾದರೆ ನಾನು ಎಂಬುದು ಬಂದು ಬಿಡುತ್ತದೆ. ನಾನು ಎಂಬುದು ಬಂದು ಬಿಟ್ಟರೆ ನಿಯಂತ್ರಣ ಹೇಗೆ ಸಾಧ್ಯವಾಗುತ್ತದೆ?
ಹೇಗೆ ನಮಗೆ ಅಸೌಖ್ಯ ಉಂಟಾದಾಗ ನಮ್ಮ ಆರೈಕೆಯನ್ನು ವೈದ್ಯರಿಗೆ ಒಪ್ಪಿಸಿ ನಾವು ಅವರು ಕೊಡುವ ಔಷಧಿಯನ್ನು ಅವಲಂಬಿಸುತ್ತೇವೋ, ಔಷಧಿಯ ಜ್ಞಾನವಿಲ್ಲದಿದ್ದರೂ ನಾವು ಅದನ್ನು ಸೇವಿಸಿ ಗುಣಮುಖರಾಗಿ ಬಿಡುತ್ತೇವೋ, ಅದೇ ರೀತಿಯಾಗಿ ನಾವು ಹೇಗೆ ಸಮರ್ಪಿಸಿಕೊಳ್ಳಬೇಕೆಂದು ಮೊದಲು ತಿಳಿದುಕೊಳ್ಳಬೇಕು. ಜೀವನದಲ್ಲಿ ಎಲ್ಲವನ್ನು ಕಲಿತುಕೊಳ್ಳಲು ಸಾಧ್ಯವಿಲ್ಲವೇಕೆಂದರೆ ಜೀವನದ ಅವಧಿ ಚಿಕ್ಕದಾಗಿರುತ್ತದೆ, ಆದರೆ ಕಲಿಯಬೇಕಾಗಿರುವುದು ಬಹಳಷ್ಟು ಇರುತ್ತದೆ. ಹಾಗಾಗಿ ಈ ಚಿಕ್ಕ ಅವಧಿಯ ಜೀವನದಲ್ಲಿ ಬೃಹತ್ ಜ್ಞಾನವನ್ನು ಪಡೆಯಲು ನಾವು ನಮ್ಮನ್ನೇ ಒಪ್ಪಿಸಿಕೊಳ್ಳಬೇಕು. ನಮ್ಮನ್ನೇ ಸಮರ್ಪಿಸಿಕೊಳ್ಳುವುದು ಹೇಗೆ ಎಂದು ತಿಳಿದಿರಬೇಕು. ಇವೆಲ್ಲವೂ ಅದರಷ್ಟಕ್ಕೆ ಆಗಬೇಕು. ಹಾಗೆಯೇ ಅದು ತನ್ನಷ್ಟಕ್ಕೆ ಉಂಟಾಗಲಿ ಎಂದು ಅಪೇಕ್ಷಿಸಿದರೂ ಸಾಕಾಗುತ್ತದೆ. ಅದು ಅದರಷ್ಟಕ್ಕೆ ಆಗಿಬಿಡುತ್ತದೆ. ಇದನ್ನೆಲ್ಲ ಕೇಳಿಸಿಕೊಂಡು ಮನಸ್ಸಿನಲ್ಲಿ ಹೀಗೆ ನಿಶ್ಚಯಿಸಿದೆ, ನಾನು ಕೂಡ ನನ್ನನ್ನು ಗುರುತತ್ವಕ್ಕೆ ಸಮರ್ಪಿಸಿಕೊಂಡು ನನ್ನ ಚಿತ್ತದ ಮೇಲೆ ನಿಯಂತ್ರಣವನ್ನು ಸ್ಥಾಪಿಸಿಕೊಳ್ಳಬೇಕು. ಹಾಗೆಯೇ ಇನ್ನು ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಗುರುದೇವರ ಮೇಲೆ ಚಿತ್ತವಿರಿಸಿ ಒಂದು ಬಾರಿ ಶ್ರೀ ಗಣಪತ್ಯ ತರುವ ಶ್ರೀಶವನ್ನು ಪಾರಾಯಣ ಮಾಡಬೇಕು. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷ ಗುಂ ಶಾಂತಿ ಪೃಥ್ವಿ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.